ಬಿಜೆಪಿಯ ಎಲ್ಲರೂ ಬಿಪಿಎಲ್ ಕಾರ್ಡ್ ಹೊಂದಿದವರಿದ್ದಾರೆ. ಯಾಕಂದ್ರೆ ಬಿಜೆಪಿಯವರ ಮನೆ ಮೇಲೆ ರೇಡ್ ಆಗಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಕುಲಕರ್ಣಿ ವಾಗ್ದಾಳಿ ನಡೆಸಿದ್ದಾರೆ. ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯ ಎಲ್ಲರೂ ಬಿಪಿಎಲ್ ಕಾರ್ಡ್ ಹೊಂದಿದವರಾಗಿದ್ದಾರೆ. ಯಾಕಂದ್ರೆ ಬಿಜೆಪಿಯವರ ಮನೆ ಮೇಲೆ ರೇಡ್ ಆಗಿಲ್ಲ ನೋಡಿ. ಬಿಜೆಪಿಯವರ ಬಳಿ ಸಿಬಿಐ, ಇಡಿ, ಐಟಿ ಮಾತ್ರ ಅಸ್ತ್ರ. ಸಿದ್ದರಾಮಯ್ಯ ಅಕ್ಕಿ ತಿಂದು ಬಿಜೆಪಿಯವರು ಬದುಕ್ತಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ವಿನಯ್ ಕುಲಕರ್ಣಿ ವಾಗ್ದಾಳಿ ನಡೆಸಿದ್ದಾರೆ. ಪಕ್ಷ ಬಿಜೆಪಿ ಪಕ್ಷದಲ್ಲಿ ಈಗಾಗಲೇ ನಮ್ಮ ಚಂದ್ರಶೇಖರ್ ಮಾತಾಡೋಂತಲ್ಲಿ ಹೇಳಿದ್ರು. ಯಾಕಂದ್ರೆ ಅವ್ರಿಗಿದ್ದಂತ ಅಸ್ತ್ರಗಳು ಎರಡೇ, ಒಂದು ಇನ್ಕಮ್ ಟ್ಯಾಕ್ಸು, ಒಂದು ಇಡಿ, ಇಲ್ಲ ಅಂತಂದ್ರೆ ಸಿಬಿಐ. ಇವನ್ ಬಿಟ್ಟು ಬೇರೆ ಏನಿಲ್ಲ. ಯಾಕಂದ್ರೆ ಇಷ್ಟು ದಿನದಿಂದ ನೀವೆಲ್ಲರೂ ನೋಡಕತ್ತೀರಿ. ಒಬ್ಬ ಬಿಜೆಪಿ ಅವ್ರ ಮನಿ ಯಾರ್ದಾರ ರೇಡ್ ಆಗಿದ್ದು ಯಾರು ನೀವು ಕೇಳಿದ್ರಿ ಇವತ್ತಿನ ಮೇಡಮ್? ಬಿಜೆಪಿ ಅವರು ಸಿಬಿಐ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿದ್ ಕೇಳಿದ್ರು ಯಾರೊಬ್ರು? ಒಂದು ಉದಾಹರಣೆಗಳಲ್ಲಿ ಇವತ್ತಿಗೂ ಪಾಪ ಎಲ್ಲ ಬಿಪಿಎಲ್ ಕಾರ್ಡ್ ಹೊಡ್ರು ಅಷ್ಟು ಬಿಜೆಪಿ ಯಾರು ಶ್ರೀಮಂತರೇ ಇಲ್ಲ. ಬಿಜೆಪಿಗಿದ್ದವರಷ್ಟು ಬಿಪಿಎಲ್ ಕಾರ್ಡ್ ಹೊಡ್ರು. ಮೋಸ್ಟ್ಲಿ ಸಿದ್ದರಾಮಯ್ಯನವರಿಗೆ ಅಷ್ಟ ತಿಂದು ಬದುಕುವಂತಾರ ಅವರು. ಸಿದ್ದರಾಮಯ್ಯವ್ರು ಕೂಡ ಅಕ್ಕಿ ಕೊಟ್ಟು ಮಾತ್ರ ತಿಂದು ಬದುಕುವಂತವಷ್ಟೇ ಬಿಜೆಪಿ ಆಗಲ್ಲ ಅನ್ಸುತ್ತೆ ನನಗೆ. ಒಬ್ರು ಶ್ರೀಮಂತರೇ ಇಲ್ಲ ಪಾಪಲ್ಲಿ. ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಲಾಗ್ತಿಲ್ಲ, ಹೀಗಾಗಿ ಜಿಟಿಡಿ ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಲು ಆಗ್ತಿಲ್ಲ, ಹೀಗಾಗಿ ಜಿಟಿ ದೇವೇಗೌಡರು ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂತ ಜಿಟಿಡಿ ಆರೋಪಕ್ಕೆ ಸಿಎಂ ಪುತ್ರ ಯತೀಂದ್ರ ತಿರುಗೇಟು ಕೊಟ್ಟಿದ್ದಾರೆ. ಯಾವುದೇ ಸಾಕ್ಷ್ಯಾಧಾರವಿಲ್ಲದೆ ಆರೋಪ ಮಾಡಿದ್ದಾರೆ. ಕಮಿಷನ್ ಪಡಿತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಜಿಟಿಡಿ 80% ಕಮಿಷನ್ ಪಡಿತಾ ಇದ್ದಾರೆ ಅಂತ ಹೇಳಬಹುದು. ಸಹಕಾರಿ ಕ್ಷೇತ್ರದಲ್ಲಿ ಅವ್ಯವಹಾರ ಅಂತ ಜನ ಹೇಳ್ತಾರೆ. ಸಾಕ್ಷ್ಯಾಧಾರ ಬೇಕಲ್ಲ, ಸುಮ್ಮನೆ ಆರೋಪ ಮಾಡಬಾರ್ದು. ನನ್ನ ತಂದೆ ವಿರುದ್ಧ ಜಿಟಿಡಿಗೆ ಆರೋಪ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೀಗಾಗಿ ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಅಂತ ಮೈಸೂರಲ್ಲಿ ಜಿಟಿ ದೇವೇಗೌಡ ವಿರುದ್ಧ ಯತೀಂದ್ರ ಕಿಡಿಕಾರಿದ್ದಾರೆ. ಗಂಭೀರವಾದಂತಹ ಆರೋಪವನ್ನ ಶಾಸಕ ಜಿಟಿ ದೇವೇಗೌಡರು ಮಾಡಿರುವಂತದ್ದು. ಗಂಭೀರ ಆರೋಪನಕ್ಕೆ ಆರೋಪ ಗಂಭೀರವಾಗಿರ್ಬೇಕು ಅಂತಂದ್ರೆ ಯಾವ್ದಾದ್ರು ಸರಿಯಾದ ಸಾಕ್ಷಿ ಆಧಾರ ಇರಬೇಕು. ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮನೆ ಹಾಗೆ ಗಾಳಿಲಿ ಗುಂಡು ಹೊಡೆದ್ರೆ ಅದು ಗಂಭೀರ ಆರೋಪ ಆಗುತ್ತೆ. ನಾನು ಹೇಳ್ತೀನಿ, ಜಿಟಿ ದೇವೇಗೌಡರು MLA ಆದಾಗಿಂದ 80% ಕಮಿಷನ್ ತಗೋತಾರೆ ಅಂತ. ನಿಜ ಆಗತ್ತಾ? ಅದು ಎಲ್ಲರೂ ಹೇಳ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ ಅವ್ರ ಕುಟುಂಬ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಥರ ಎಲ್ಲರೂ ಮಾತಾಡ್ತಿದ್ದಾರೆ ಅಂತ ನಾನು ಸುಮ್ಮನೆ ಬಂದು ಪ್ರೆಸ್ ಅವ್ರ ಮುಂದೆ ಆರೋಪ ಮಾಡ್ಬಿಟ್ರೆ ಅದು ನಿಜ ಹೋಗ್ಬಿಡುತ್ತೆ. ಸಾಬೀತು ಮಾಡಬೇಕು. ಸೊ ಫಸ್ಟ್ ಸಾಕ್ಷಿ ಆಧಾರ ಕೊಟ್ಟು ಆಮೇಲೆ ಆರೋಪ ಮಾಡಿ. ಕುಮಾರಸ್ವಾಮಿ ಅವರು ನಿಮ್ಮ ವಿರುದ್ಧ YST ಟ್ಯಾಕ್ಸ್ ಅಂತ ಆರೋಪ ಮಾಡಿದ್ರು. ಈಗ ಇವರು ಕೂಡ ಮಾಡ್ತಾ ಇರುವಂತದ್ದು. ಈಗ ತಂದೆಯವ್ರನ್ನ ನೇರವಾಗಿ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ ಅವರಿಗೆ. ಸೊ ಹಾಗಾಗಿ ನಾನು ರಾಜಕೀಯದಲ್ಲಿದ್ದೀನಿ. ನನ್ನನ್ನು ಅಟ್ಯಾಕ್ ಮಾಡಿದ್ರೆ ತಂದೆಯವ್ರ ಮೇಲೆ ಅಟ್ಯಾಕ್ ಮಾಡ್ದಂಗೆ ಆಗುತ್ತೆ ಇಂಡೈರೆಕ್ಟ್ ಆಗಿ ಅಂತೇಳಿ ಆ ಪ್ರಯತ್ನ ಮಾಡ್ತಿದ್ದಾರೆ. ಹಿಂದೆ ಯಡಿಯೂರಪ್ಪ ಅವರಿದ್ದಾಗ VST ಟ್ಯಾಕ್ಸ್ ಅಂತ ಹೇಳೋರು. ಏನಕ್ಕೆ, ಯಾರು ಆರೋಪ ಮಾಡಿದ್ದು? ಬಿಜೆಪಿ ಸ್ವತಃ ಸ್ವಜನ ಅವ್ರ ಪಕ್ಷದವರೇ ಆರೋಪ ಮಾಡಿದ್ರು. ಸೊ ಆವಾಗ ಅದು ಆರೋಪದಲ್ಲಿ ಉರುಳಿದೆ ಅಂತ ಅಂತೀವಿ. ಇವ್ರು ಪ್ರತಿಪಕ್ಷದವ್ರು ಬಂದು ಯಡಿಯೂರಪ್ಪ ಅವ್ರ ಸರ್ಕಾರ ಥರ ನಮ್ಮ ಸರ್ಕಾರನೂ ಇದೆ, ವಿಜೇಂದ್ರ ಥರ ನಾನೇ ಹಸ್ತಕ್ಷೇಪ ಮಾಡ್ತೀನಿ ಇನ್ನೊಂದು ಸುಳ್ಳು ನರೇಟಿವ್ ಕಟ್ಟಬೇಕು ಅಂತ ಹೇಳಿ ಬೇಕಾದಂತ ಆರೋಪ ಮಾಡ್ತಾರೆ. ಆದರೆ ಅದನ್ನ ನಂಬುವಾಗುತ್ತೆ. ಇದ್ರ ಜೊತೆಗೆ ವರ್ಗಾವಣೆ ದಂಧೆ ವಿಚಾರವಾಗಿ ಅವ್ರು ಹೇಳಿರುವ 2013ರಿಂದ ಶಾಸಕರಾಗಿದ್ದಾರೆ ಇಲ್ಲಿ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷದ ರಾಜಕೀಯದಲ್ಲಿದ್ದಾರೆ. ಸೊ ಒಬ್ಬ MLA ಆಗಿ ನಾನು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ಇನ್ನೆಂಥ ದುರ್ಬಲ MLA ಜನ ನಿರ್ಧರಿಸ್ತಾರೆ.